ವಿಶ್ವನಾಯಕ ಆದವನಿಗೆ ಕನಿಷ್ಠ ಗಾಂಭೀರ್ಯತೆನೂ ಇಲ್ಲ ಅಂತ ಅಂದಾಗ ಏನೇನು ಮಾಡಬಹುದು ಅದೆಲ್ಲವನ್ನ ಈಗ ಟ್ರಂಪ್ ಮಾಡ್ತಾ ಇದ್ದಾರೆ. ಯುದ್ಧದಾಯಿ ಹಾಗೆ ಕಾಣುವ ಅಥವಾ ಯುದ್ಧದ ಬೆದರಿಕೆಯನ್ನ ಒಡ್ತಾನೆ ಆಧಿಪತ್ಯ ಸಾಧಿಸೋದಿಕ್ಕೆ ಹೊರಟಂತಿರುವ ಟ್ರಂಪ್ ಮುಖಗೇಡಿ ಆದ ಮೇಲೂ ಕೂಡ ಭಂಡತನವನ್ನ ತೋರಿಸ್ತಾನೆ ಇದ್ದಾರೆ. ಇರಾನ್ ಮೇಲೆ ದಾಳಿ ಮಾಡಿ ಬೇಡದ ಯುದ್ಧವನ್ನ ಮೈ ಮೇಲೆ ಎಳ್ಕೊಂಡು ಅಲ್ಲಿ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಗಿಲ್ಲ. ಆದ್ರೆ ಟ್ರಂಪ್ ಈಗಾಗ್ಲೇ ಬೇರೆ ದೇಶದ ಮೇಲೆ ದಾಳಿ ಮಾಡೋದಕ್ಕೆ ಹೊರಟಿದ್ದಾರೆ. ಮುಂದಿನ ಗುರಿ ಈಗ ಕ್ಯೂಬಾ ಆಗಿದೆ. ಇರಾನ್ ಸರ್ಕಾರವನ್ನ ತೆಗಿತೀನಿ ಅಂತ ಹೊರಟಿದಂತಹ ಟ್ರಂಪ್ ಅಲ್ಲಿ ಏನೂ ಮಾಡೋದಕ್ಕಾಗ್ಲಿಲ್ಲ. ಈಗ ಕ್ಯೂಬಾದ ಎಡಪಂಥೀಯ ಸರ್ಕಾರವನ್ನ ತೆಗೆದು ಹಾಕೋದು ಮಾತಾಡ್ತಾ ಇದ್ದಾರೆ ಅವರು. ಸ್ವತಃ ಕ್ಯೂಬಾ ಮೂಲದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ವಿದ್ಯುತ್ ಕಡಿತ ಮತ್ತೆ ಆಹಾರ ಕೊರತೆಗೆ ಕ್ಯೂಬಾದ ಎಡಪಂಥೀಯ ಸರ್ಕಾರನೇ ಕಾರಣ ಅಂತ ಅವರು ಪದೇ ಪದೇ ಹೇಳ್ಕೊಳ್ತಾ ಇದ್ದಾರೆ. ಮೇ 20ರಂದು ಅವರು ಕ್ಯೂಬಾದ ಜನರಿಗೆ ಸ್ಪಾನಿಷ್ ಭಾಷೆಯಲ್ಲಿ ವಿಡಿಯೋ ಸಂದೇಶವನ್ನ ಬಿಡುಗಡೆ ಮಾಡಿದ್ದಾರೆ. ಆದ್ರೆ ಕ್ಯೂಬಾದಲ್ಲಿ ತೈಲ ಕೊರತೆ ಉಂಟಾಗೋದಿಕ್ಕೆ ಅಮೆರಿಕದ ದಿಗ್ಬಂಧನನೇ ಕಾರಣ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಅದಕ್ಕಾಗಿನೇ ವಿದ್ಯುತ್ ಕೊರತೆ ಇದೆ, ಕಸವನ್ನ ಸಂಗ್ರಹಿಸ್ತಾ ಇಲ್ಲ, ಸಾರಿಗೆ ಸ್ಥಗಿತಗೊಂಡಿದೆ, ದೇಶಾದ್ಯಂತ ಪರಿಸ್ಥಿತಿ ಭೀಕರವಾಗಿದೆ. ಅಲ್ಲಿನ ಎಡಪಂಥೀಯ ಸರ್ಕಾರದ ಮೇಲೆ ಈಗ ಜನರಿಗೆ ಆಕ್ರೋಶ ಬರುವಂತಾಗೋದಿಕ್ಕೆ ಟ್ರಂಪ್ ಮತ್ತೆ ರೂಬಿಯೋ ಪದೇ ಪದೇ ಪ್ರಯತ್ನ ಪಡ್ತಿದ್ದಾರೆ. ಇರಾನ್ ನಲ್ಲಿ ಮಾಡಿದ ಹಾಗೆ ಸರ್ಕಾರವನ್ನ ತೆಗೆದು ಹಾಕೋದಿಕ್ಕೆ ಸಾರ್ವಜನಿಕರಿಗೆ ನೇರವಾಗಿ ಹೇಳ್ತಾ ಇಲ್ಲ, ಹೇಳಿಕೆಗಳನ್ನ ನೀಡಲಾಗ್ತಾ ಇದೆ, ಹಳೆಯ ಪ್ರಕರಣಗಳನ್ನ ಮತ್ತೆ ತೆಗೆಯಲಾಗ್ತಾ ಇದೆ. ಮಾರ್ಕೊ ರೂಬಿಯೋ ಸ್ಪಾನಿಷ್ ಭಾಷೆಯಲ್ಲಿ ಬಿಡುಗಡೆ ಮಾಡಿದಂತಹ ಸಂದೇಶದಲ್ಲಿ ಗಯೇಸ್ ಅನ್ನುವಂತಹ ಸಂಘಟನೆ ಬಗ್ಗೆ ಪದೇ ಪದೇ ಉಲ್ಲೇಖ ಮಾಡಲಾಗಿದೆ. ಈ ಸಂಘಟನೆ ದೇಶದ ಸೈನ್ಯವನ್ನ ನಡೆಸುತ್ತೆ ಅಂತ ರೂಬಿಯೋ ಅವರು ಹೇಳಿದ್ದಾರೆ. ಇದನ್ನ ಅಲ್ಲಿನ ಎಡಪಂಥೀಯ ಸರ್ಕಾರ ನಿಯಂತ್ರಿಸುತ್ತೆ. ಈ ಸಂಸ್ಥೆ ಅಕ್ರಮ ವಿಧಾನಗಳ ಮೂಲಕ ಆದಾಯವನ್ನ ಗಳಿಸುತ್ತೆ ಮತ್ತೆ ಅದರ ಆದಾಯ ರಾಷ್ಟ್ರೀಯ ಬಜೆಟ್ಗಿಂತನೂ 3 ಪಟ್ಟು ಹೆಚ್ಚು ಅಂತ ರೂಬಿಯೋ ಅವರು ಹೇಳ್ಕೊಳ್ತಾರೆ. ಅವ್ರು ಹೇಳೋ ಪ್ರಕಾರ ಸರ್ಕಾರದಲ್ಲಿರುವಂತಹ ಕೆಲವು ಜನರು ಕ್ಯೂಬಾವನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ, ಅವರು ಪ್ರಯೋಜನಗಳನ್ನ ಪಡಿತಾ ಇದ್ದಾರೆ, ಆದ್ರೆ ಸಾಮಾನ್ಯ ಜನರು ಬಳಲ್ತಾ ಇದ್ದಾರೆ ಅಂತ ಆರೋಪ ಮಾಡಲಾಗ್ತಾ ಇದೆ. ಅಮೆರಿಕ ಮತ್ತೆ ಕ್ಯೂಬಾ ನಡುವಿನ ಕಹಿ ಸಂಬಂಧದ ಇತಿಹಾಸ ದೀರ್ಘವಾಗಿದ್ದು ಈಗ ಕಾಣ್ತಾ ಇರುವಂತಹ ಉದ್ವಿಗ್ನತೆಗಳ ಬೇರುಗಳು 100 ವರ್ಷಗಳಷ್ಟು ಹಳೆಯವಾಗಿವೆ. ಕ್ರಾಂತಿ, ದಂಗೆಗಳು, ಬೇಹುಗಾರಿಕೆ, ದಿಗ್ಬಂಧನ ಮತ್ತೆ ಆಳವಾಗಿ ಬೇರೂರಿರುವಂತಹ ರಾಜಕೀಯ ಇವೆಲ್ಲವೂ ಕೂಡ ಈ ಒಂದು ಕಥೆಯಲ್ಲಿದೆ. 19ನೇ ಶತಮಾನದಲ್ಲಿ ಸ್ಪೇನ್, ಜರ್ಮನಿ ಹಾಗೆ ಲ್ಯಾಟಿನ್ ಅಮೆರಿಕಾದಲ್ಲಿ ಹಲವಾರು ವಸಾಹತುಗಳನ್ನು ಸ್ಥಾಪಿಸಿತು. ಆದ್ರೆ ಅಮೆರಿಕ ಬಹಳ ಹಿಂದಿನಿಂದನೂ ಕ್ಯೂಬಾದ ಮೇಲೆ ಕಣ್ಣಿಟ್ಟಿತು. ಕ್ಯೂಬಾ ಅಮೆರಿಕದ ರಾಜ್ಯವಾದಂತಹ ಫ್ಲೋರಿಡಾಕ್ಕೆ ಬಹಳ ಹತ್ತಿರ ಇರುವಂತಹ ಭೂಪ್ರದೇಶ ಆಗಿದೆ. ಆ ಅವಧಿಯಲ್ಲಿ ಅಮೆರಿಕದ ಉದ್ಯಮಿಗಳು ಕ್ಯೂಬಾದಲ್ಲಿ ಹೂಡಿಕೆಯನ್ನು ಮಾಡ್ತಾ ಇದ್ರು. ಕ್ಯೂಬಾದ ಆರ್ಥಿಕತೆ ಮೇಲೆ, ಅದರಲ್ಲೂ ಸಕ್ಕರೆ ಉದ್ಯಮದಲ್ಲಿ ಅಮೆರಿಕದ ಪ್ರಭಾವ ಕ್ರಮೇಣವಾಗಿ ಹೆಚ್ಚಾಯಿತು. ಅಲ್ಲಿ ಬಹಳಷ್ಟು ಹಣ ಹೂಡಿಕೆ ಮಾಡಿದ್ರಿಂದಾಗಿ ಅಮೆರಿಕನರು ಕ್ಯೂಬಾದಲ್ಲಿ ತಮ್ಮ ವ್ಯವಹಾರವನ್ನು ಇನ್ನಷ್ಟು ಅಭಿವೃದ್ಧಿ ಹೊಂದಬೇಕು ಅಂತ ಬಯಸಿದ್ರು. ಆದ್ರೆ ಸ್ಪಾನಿಷ್ ಕಾನೂನುಗಳು ಅದಾಗದೇ ಇರೋ ಹಾಗೆ ತಡೆದ್ವು. ಯಾಕಂತಂದ್ರೆ ಕ್ಯೂಬಾ ಅಮೆರಿಕದ ಪ್ರಭಾವಕ್ಕೆ ಒಳಗಾಗಬಹುದು ಅಂತ ಸ್ಪೇನ್ ಭಯ ಪಡ್ತು. ಕ್ಯೂಬಾದಲ್ಲಿ ತನ್ನ ವಿರುದ್ಧದ ದಂಗೆಯಿಂದಾಗಿ ಸ್ಪೇನ್ ಕೂಡ ಆತಂಕಗೊಂಡಿತ್ತು. ಅದು ಒಂದ್ ರಾತ್ರಿ ಇದ್ದಕ್ಕಿದ್ದ ಹಾಗೆ ಸಂಭವಿಸಿದಂತಹ ಒಂದು ಸ್ಫೋಟ ಸ್ಪಾನಿಷ್ ಅಮೆರಿಕ ಯುದ್ಧವನ್ನ ಪ್ರಚೋದಿಸಿತು. 1898ರ ಫೆಬ್ರವರಿ 15ರಂದು ಕ್ಯೂಬಾದ ಹವಾನಾ ಬಂದರಿನಲ್ಲಿ ನಿಂತಿದ್ದಂತಹ ಒಂದು ಅಮೆರಿಕದ ಯುದ್ಧ ನೌಕೆ USS ಮೈನ್ ನಿಗೂಢವಾಗಿ ಸ್ಫೋಟಗೊಂಡು 2 ಭಾಗಗಳಾಗಿ ಮುಳುಗಿತು. ಸುಮಾರು 266 ಅಮೆರಿಕನ್ ಸೈನಿಕರು ಮತ್ತೆ ಅಧಿಕಾರಿಗಳು ಆ ಘಟನೆಯಲ್ಲಿ ಸಾವನ್ನಪ್ತಾರೆ. ಇವತ್ತಿಗೂ ಕೂಡ ಈ ಸ್ಫೋಟದ ನಿಖರವಾದ ಕಾರಣದ ಬಗ್ಗೆ ಸಂಪೂರ್ಣ ಒಮ್ಮತ ಇಲ್ಲ. ಮತ್ತೆ ಇವತ್ತಿಗೂ ಯಾರದನ್ನ ಮಾಡಿದ್ರು ಅನ್ನೋದು ಕೂಡ ಸ್ಪಷ್ಟ ಇಲ್ಲ. ಆದ್ರೆ ಆ ಸಮಯದಲ್ಲಿ ಅಮೆರಿಕ ಮತ್ತು ಸ್ಪೇನ್ ನಡುವೆ ಯುದ್ಧದ ವಾತಾವರಣ ಸೃಷ್ಟಿಯಾಯಿತು. ಕಡೆಗೆ ಸ್ಪೇನ್ನೊಂದಿಗೆ US ಯುದ್ಧ ಆರಂಭ ಆಯಿತು. ಈ ರೀತಿಯಲ್ಲಿ ಕ್ಯೂಬಾ ಔಪಚಾರಿಕವಾಗಿ ಸ್ಪ್ಯಾನಿಷ್ ನಿಯಂತ್ರಣದಿಂದ ಹೊರಬಂತಾದ್ರೂ ಕೂಡ ಇವತ್ತಿಗೂ ಅದು ಸಂಪೂರ್ಣವಾಗಿ ಸ್ವತಂತ್ರ ಆಗಿಲ್ಲ. ಅಲ್ಲಿ ಅಮೆರಿಕದ ಪ್ರಭಾವ ಹೆಚ್ಚಾಯಿತು. ಥೋಮಸ್ ಎಸ್ಟ್ರಾಡಾ ಪಾಲ್ಮಾ ಅಧ್ಯಕ್ಷರಾಗ್ತಾರೆ. ಅವರು US ಹೇಳಿದಾಗೆ ಕೇಳೋರಾಗಿದ್ರು. ಮತ್ತೆ ಅವ್ರು ತಂದಂತ ಒಂದು ಕಾನೂನು USಗೆ ಕ್ಯೂಬಾದ ವ್ಯವಹಾರಗಳಲ್ಲಿ ಹಸ್ತಕ್ಷೇಪಕ್ಕೆ ಕಾನೂನುಬದ್ಧ ಹಕ್ಕನ್ನ ನೀಡಿತು. ಕ್ಯೂಬಾ ಕಾಗದದ ಮೇಲೆ ಮಾತ್ರ ಸ್ವತಂತ್ರ ಆಗಿದ್ರು ಅದರ ರಾಜಕೀಯ ಮತ್ತೆ ಆರ್ಥಿಕತೆ ಅಮೆರಿಕದ ಪ್ರಭಾವಕ್ಕೆ ಒಳಗಾಯಿತು. ಮುಂದಿನ ದಶಕಗಳಲ್ಲಿ ಅಮೆರಿಕದ ಕಂಪನಿಗಳು ಕ್ಯೂಬಾದಲ್ಲಿ ಭಾರಿ ಪ್ರಮಾಣದಲ್ಲಿ ಹೂಡಿಕೆಯನ್ನ ಮಾಡ್ತವೆ. ಎಲ್ಲಾ ವಲಯಗಳಲ್ಲಿನೂ ಅಮೆರಿಕದ ಪ್ರಭಾವ ಹೆಚ್ಚಾಯಿತು. ಸುಮಾರು 40 ವರ್ಷಗಳ ಕಾಲ ಎಲ್ಲಾನು ಬಹಳ ಚೆನ್ನಾಗಿ ನಡೀತು. ಅದಾದ ನಂತರ ಅಂದ್ರೆ 1940ರಲ್ಲಿ ಫುಲ್ಜೆನ್ಸಿಯೋ ಬಟಿಸ್ಟಾ ಅಧಿಕಾರಕ್ಕೆ ಬರ್ತಾರೆ. ಬಟಿಸ್ಟಾ ಕೂಡ ಅಮೆರಿಕಕ್ಕೆ ಹತ್ತಿರ ಇದ್ದವರು. ಆದ್ರೆ ಅವ್ರಿಗೆ ದೇಶವನ್ನ ನಿರ್ವಹಿಸೋದಿಕ್ ಸಾಧ್ಯ ಆಗ್ಲಿಲ್ಲ. ಹಾಗಾಗಿ ಅವ್ರ ಸರ್ಕಾರ ಭ್ರಷ್ಟಾಚಾರದಿಂದ ತುಂಬಿತ್ತು. ಅವರನ್ನ ವಿರೋಧ ಮಾಡುವಂತ ಯಾರನ್ನಾದ್ರೂ ಕೂಡ ಜೈಲಿಗೆ ಹಾಕೋದು ನಡೀತು. ಕಡೆಗೆ ಅವ್ರ ಸರ್ಕಾರ ಕೇವಲ 4 ವರ್ಷಗಳಲ್ಲಿ ಪತನ ಆಯಿತು. 1952ರಲ್ಲಿ ಮರು ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಬಟಿಸ್ಟಾಗೆ ಅಮೆರಿಕದ ಬೆಂಬಲ ಆಯಿತು. ಮತ್ತೆ ಇನ್ನೊಂದ್ ಕಡೆಗೆ
ಈ ಸೋವಿಯತ್ ಒಕ್ಕೂಟ ಕೂಡ ಸಕ್ರಿಯ ಆಗ್ತಾ ಇತ್ತು. ಅದು ಕ್ಯೂಬಾದಲ್ಲಿ ಎಡಪಂಥೀಯ ಸರ್ಕಾರ ಬರಬೇಕು ಅಂತ ಬಯಸ್ತಾ ಇತ್ತು. ಆ ಸಮಯದಲ್ಲಿ ಫಿಡೆಲ್ ಕ್ಯಾಸ್ಟ್ರೋ ಪ್ರಮುಖ ನಾಯಕರಾಗಿದ್ರು. ಅವರು 1957ರ ಚುನಾವಣೆಯಲ್ಲಿ ಅಮೆರಿಕ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೆ ಹೊರಟಿದ್ರು. ಆದ್ರೆ ಬಟಿಸ್ಟಾ ಚುನಾವಣೆಗಳು ನಡೀದೇ ಇರೋ ಹಾಗೆ ತಡೀತಾರೆ ಮತ್ತೆ ಸೈನ್ಯದ ಸಹಾಯದಿಂದ ಅಧಿಕಾರವನ್ನು ವಶಪಡಿಸಿಕೊಂಡ್ರು. ಫಿಡೆಲ್ ಕ್ಯಾಸ್ಟ್ರೋ ನಿಯಂತ್ರಣವನ್ನ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಮೊದಲು ಅವರು ಕಾನೂನು ಮಾರ್ಗಗಳ ಮೂಲಕ ಪ್ರಯತ್ನ ಪಡ್ತಾರೆ. ನ್ಯಾಯಾಲಯದಲ್ಲಿ ಬಟಿಸ್ಟಾ ವಿರುದ್ಧ ಮೊಕದ್ದಮೆಯನ್ನ ಹೂಡ್ತಾರೆ ಮತ್ತೆ ಹಲವಾರು ಪ್ರತಿಭಟನೆಗಳನ್ನ ನಡೆಸಿದ್ರು. ಆದ್ರೆ ಏನು ಫಲ ಸಿಗ್ಲಿಲ್ಲ. ಇದು ಕ್ರಾಂತಿ ಕಾರಣ ಆಯ್ತು. ಚೆ ಗುವೆರಾ ಮತ್ತೆ ಇತರರ ಜೊತೆಗೆ ಸಶಸ್ತ್ರ ಪಡೆಗಳು ಸರ್ಕಾರದ ವಿರುದ್ಧ ಹಿಂಸಾಚಾರ ಮತ್ತೆ ಗೆರಿಲ್ಲಾ ಯುದ್ಧವನ್ನ ಪ್ರಾರಂಭ ಮಾಡಿದ್ವು. ಅಂತಿಮವಾಗಿ 1959ರಲ್ಲಿ ಕ್ಯೂಬನ್ ಕ್ರಾಂತಿ ಯಶಸ್ವಿಯಾಯಿತು. ಬಟಿಸ್ಟಾ ದೇಶ ಬಿಟ್ಟು ಓಡ್ ಹೋದ್ರು. ಫಿಡೆಲ್ ಕ್ಯಾಸ್ಟ್ರೋ ಅಧಿಕಾರಕ್ಕೆ ಬರ್ತಾರೆ. ಇಲ್ಲಿಂದಾನೇ ಅಮೆರಿಕ ಮತ್ತೆ ಕ್ಯೂಬಾ ನಡುವಿನ ದ್ವೇಷ ಪ್ರಾರಂಭ ಆಗತ್ತೆ. ಕ್ಯಾಸ್ಟ್ರೋ ಶೀಘ್ರದಲ್ಲಿನೇ ಅಲ್ಲಿನ ಪ್ರಮುಖ ಕೈಗಾರಿಕೆಗಳನ್ನ ರಾಷ್ಟ್ರೀಕರಣಗೊಳಿಸಿದ್ರು ಮತ್ತೆ ಅನೇಕ ಅಮೆರಿಕದ ಕಂಪನಿಗಳ ಆಸ್ತಿಗಳನ್ನ ವಶಪಡಿಸಿಕೊಂಡ್ರು. ಇದು ಸ್ವಾಭಾವಿಕವಾಗಿಯೇ ಅಮೆರಿಕವನ್ನ ಕೆರಳಿಸಿತು. ಅದು ಶೀತಲ ಸಮರದ ಯುಗ ಆಗಿತ್ತು. ಒಂದು ಕಡೆಗೆ ಅಮೆರಿಕ, ಮತ್ತೊಂದು ಕಡೆಗೆ ಈ ಸೋವಿಯತ್ ಒಕ್ಕೂಟ. ಇದು ಕ್ಯೂಬಾ ಕ್ರಮೇಣ ಸೋವಿಯತ್ ಒಕ್ಕೂಟಕ್ಕೆ ಹತ್ತಿರವಾಗ್ತೊಡಗಿತು. ಹಾಗಾಗಿ ಇದು ಅಮೆರಿಕಕ್ಕೆ ದೊಡ್ಡ ಹೊಡೆತ ಆಗಿತ್ತು. ಯಾಕಂತಂದ್ರೆ ಮೊದಲ ಬಾರಿಗೆ ಕಮ್ಯುನಿಸ್ಟ್ ಸರ್ಕಾರ ತನ್ನ ಹತ್ತಿರದ ನೆರೆಹೊರೆಯಲ್ಲಿ ನೆಲೆಯನ್ನ ಸ್ಥಾಪಿಸ್ತಾ ಇತ್ತು. ಅಮೆರಿಕ ಕ್ಯೂಬಾ ಸರ್ಕಾರವನ್ನ ಅಸ್ಥಿರಗೊಳಿಸೋದಿಕ್ಕೆ ಮತ್ತೆ ಉರುಳಿಸೋದಿಕ್ಕೆ ಪ್ರಯತ್ನ ಪಡ್ತಿತ್ತು. ಆದ್ರೆ ಪ್ರತಿ ಬಾರಿನೂ ವಿಫಲ ಆಯ್ತು. 1961ರಲ್ಲಿ ಬೇ ಆಫ್ ಫಿಗ್ಸ್ ನಲ್ಲಿ ಒಂದು ಪ್ರಮುಖ ಪ್ರಯತ್ನವನ್ನ ಮಾಡಲಾಗುತ್ತೆ. ಅಮೆರಿಕ ಕ್ಯೂಬಾ ಜನರನ್ನೇ ದಂಗೆಗೆ ಪ್ರಚೋದಿಸಿತು. ಆದ್ರೆ ಅದು ಕೂಡ ಹೀನಾಯ ವೈಫಲ್ಯವನ್ನ ಕಾಣ್ತು. ಫಿಡೆಲ್ ಕ್ಯಾಸ್ಟ್ರೋ ಇನ್ನಷ್ಟು ಬಲಶಾಲಿಯಾಗಿ ಹೊರಹೊಮ್ಮಿತು. 1962ರಲ್ಲಿ ಈ ಸೋವಿಯತ್ ಒಕ್ಕೂಟ ಕ್ಯೂಬಾದಲ್ಲಿ ಪರಮಾಣು ಕ್ಷಿಪಣಿಗಳನ್ನ ನಿಯೋಜಿಸೋದಕ್ಕೆ ಪ್ರಯತ್ನ ಪಡ್ತಿದೆ ಅಂತ ಅಮೆರಿಕ ಗೊತ್ತಾಯ್ತು. ಯುಎಸ್ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಕ್ಯೂಬಾದ ಮೇಲೆ ದಿಗ್ಬಂಧನವನ್ನ ಹೇರಿದ್ರು. ಅಮೆರಿಕದ ದಿಗ್ಬಂಧನ ಜಾರಿಯಲ್ಲಿತ್ತು ಮತ್ತೆ ಸೋವಿಯತ್ ಹಡಗುಗಳು ಬರ್ತಾ ಇದ್ವು. ಅಂತಿಮವಾಗಿ ರಾಜಿ ಮಾಡ್ಕೊಳ್ಳಲಾಯಿತು ಮತ್ತೆ ಸೋವಿಯತ್ ಒಕ್ಕೂಟ ತನ್ನ ಕ್ಷಿಪಣಿಗಳನ್ನ ತೆಗೆದುಹಾಕ್ತು ಮತ್ತೆ ಯುಎಸ್ ಕ್ಯೂಬಾದ ಮೇಲೆ ದಾಳಿ ಮಾಡೋದಿಲ್ಲ ಅಂತ ಒಂದು ಭರವಸೆಯನ್ನ ನೀಡಿತು. ಇದರ ನಂತರ ಯುಎಸ್ ಇತರ ವಿಧಾನಗಳ ಮೂಲಕ ಕ್ಯೂಬಾವನ್ನ ದುರ್ಬಲಗೊಳಿಸೋದಕ್ಕೆ ಪ್ರಯತ್ನ ಪಡ್ತು. ನಿರ್ಬಂಧಗಳನ್ನ ವಿಧಿಸಲಾಯಿತು. ಸಿಐಎ ಗೂಢಚರರು ಕ್ಯೂಬಾವನ್ನ ಪ್ರವೇಶ ಮಾಡಿದ್ರು. ಕ್ಯಾಸ್ಟ್ರೋ ಅವರನ್ನ ಹತ್ಯೆ ಮಾಡೋದಕ್ಕೆ ಹಲವಾರು ಪ್ರಯತ್ನಗಳು ನಡೆದವು. ಮತ್ತೊಂದು ಕಡೆಗೆ ಈ ಸೋವಿಯತ್ ಒಕ್ಕೂಟದ ಗೂಢಚಾರರು ಕೂಡ ಕ್ಯೂಬಾದಲ್ಲಿ ಸಕ್ರಿಯರಾಗಿದ್ರು. ಅವರು ಕ್ಯಾಸ್ಟ್ರೋಗ್ ಸಹಾಯ ಮಾಡಿದ್ರು. ಆದ್ರೆ ಕಾಲ ಬದಲಾಯಿತು. 1991ರಲ್ಲಿ ಸೋವಿಯತ್ ಒಕ್ಕೂಟ ಕುಸಿದಾಗ ಕ್ಯೂಬಾದ ದೊಡ್ಡ ಬಲ ಬಿದ್ದು ಹೋದಾಗಾಯ್ತು. ಇದು ಕ್ಯೂಬಾದ ಆರ್ಥಿಕತೆಗೆ ತೀವ್ರ ಹೊಡೆತವನ್ನ ಕೊಡ್ತು. ತೈಲ ಕೊರತೆ ಹೆಚ್ಚಾಯ್ತು, ವಿದ್ಯುತ್ ಕೊರತೆ ಆಯ್ತು ಮತ್ತೆ ಆಹಾರದ ಕೊರತೆ ಕೂಡ ಆಯ್ತು. ಇದರ ಹೊರತಾಗಿನೂ ಕ್ಯಾಸ್ಟ್ರೋ ಸರ್ಕಾರ ಅಧಿಕಾರದಲ್ಲಿ ಉಳ್ಕೊಳ್ತು. 1996ರಲ್ಲಿ ಯುಎಸ್ ಮತ್ತೆ ಕ್ಯೂಬಾ ನಡುವಿನ ಉದ್ವಿಗ್ನತೆ ಗಮನಾರ್ಹವಾಗಿ ಹೆಚ್ಚೋದಕ್ಕೆ ಮತ್ತೊಂದು ಘಟನೆ ಕಾರಣ ಆಯಿತು. ಬ್ರದರ್ಸ್ ಆಫ್ ದಿ ರೆಸ್ಕ್ಯೂ ಅನ್ನುವಂಥ ಒಂದು ಸಂಘಟನೆಯನ್ನ ಕ್ಯೂಬಾದ ದೇಶಭ್ರಷ್ಟರು ನಡೆಸ್ತಾ ಇದ್ರು. ಅವ್ರ ಕೆಲಸ ಏನು ಅಂತ ಅಂದ್ರೆ ಸಣ್ಣ ದೋಣಿಗಳಲ್ಲಿ ಯುಎಸ್ಗೆ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸಿ ಸಮುದ್ರದಲ್ಲಿ ಸಿಲ್ಕೊಂಡಿದ್ದಂತಹ ಕ್ಯೂಬನ್ರನ್ನ ರಕ್ಷಣೆ ಮಾಡೋದು. 1990ರ ದಶಕದಲ್ಲಿ ಕ್ಯೂಬಾದ ಆರ್ಥಿಕ ಪರಿಸ್ಥಿತಿ ಭೀಕರ ಆಗಿತ್ತು ಮತ್ತೆ ಸಾವಿರಾರು ಜನ ಆಹಾರದ ಕೊರತೆಯಿಂದಾಗಿ ದೇಶವನ್ನ ತೊರೆತಾ ಇದ್ರು. ಅವರೆಲ್ಲ ಹೋಗ್ತಾ ಇದ್ದು ಯುಎಸ್ಗೆ. ಅವರನ್ನ ರಕ್ಷಿಸುವಂತ ಕೆಲಸ ಮಾಡ್ತಾನೆ ರೆಸ್ಕ್ಯೂ ಬ್ರದರ್ಸ್ ಕ್ಯಾಸ್ಟ್ರೋ ಸರ್ಕಾರದ ವಿರುದ್ಧದ ಕೆಲಸದಲ್ಲೂ ಕೂಡ ತೊಡಗಿತು. ಅವರ ವಿಮಾನಗಳು ಆಗಾಗ್ಗೆ ಕ್ಯೂಬನ್ ವಾಯು ಪ್ರದೇಶದ ಹತ್ತಿರ ಹಾರಾಡ್ತಾ ಇದ್ವು. ಕ್ಯಾಸ್ಟ್ರೋ ಸರ್ಕಾರದ ವಿರುದ್ಧ ಕರಪತ್ರಗಳನ್ನ ಬೆಳೆಸ್ತಾ ಇದ್ವು ಮತ್ತೆ ಸಾರ್ವಜನಿಕರನ್ನ ಪ್ರಚೋದಿಸ್ತಾ ಇದ್ವು. ಅಂತ ಹಾರಾಟಗಳು ಮುಂದುವರೆದ್ರೆ ಕ್ರಮವನ್ನ ಕೈಗೊಳ್ಳಲಾಗುವುದು ಅಂತ ಕ್ಯೂಬಾ ಅಮೆರಿಕನರಿಗೆ ಪದೇ ಪದೇ ಎಚ್ಚರಿಕೆಯನ್ನ ನೀಡಿತು. ಅದಾದ ನಂತರ 1996ರ ಫೆಬ್ರವರಿ 24ರಂದು 3 ಸಣ್ಣ ವಿಮಾನಗಳು ಒಟ್ಟು 8 ಜನರನ್ನ ಹೊತ್ತು ಫ್ಲೋರಿಡಾದಿಂದ ಹಾರಿದ್ವು. ಆದ್ರೆ ಈ ಬಾರಿ ಕ್ಯೂಬಾ ರೆಡಿಯಾಗಿತ್ತು. ಹವಾನದಲ್ಲಿ ಮಿಲಿಟರಿ ಎಚ್ಚರ ಆಗಿತ್ತು ಮತ್ತೆ ರಾಡಾರ್ಗಳು ಕಾರ್ಯನಿರ್ವಹಿಸ್ತಾ ಇದ್ವು. ಹಾಗೆ ಫೈಟರ್ ಜೆಟ್ಗಳು ಕೂಡ ಸನ್ನದ್ಧವಾಗಿದ್ವು. ಕ್ಯೂಬನ್ ವಾಯುಪಡೆಯ MiG-21 ಮತ್ತೆ MiG-23 ಫೈಟರ್ ಜೆಟ್ಗಳು ಅಮೆರಿಕನ್ ವಿಮಾನಗಳ ಮೇಲೆ ದಾಳಿ ಮಾಡಿದ್ವು. 4 ಅಮೆರಿಕನ್ನರನ್ನ ಕೊಂದು ಹಾಕಿದ್ವು. ಈ ಘಟನೆಯ ನಂತರ ಬಿಲ್ ಕ್ಲಿಂಟನ್ ಕ್ಯೂಬಾದ ಮೇಲೆ ಇನ್ನಷ್ಟು ನಿರ್ಬಂಧಗಳನ್ನ ಹೇರ್ತಾರೆ. ಆ ಸಮಯದಲ್ಲಿ ಫಿಡೆಲ್ ಕ್ಯಾಸ್ಟ್ರೋ ಅಧಿಕಾರದಲ್ಲಿರ್ತಾರೆ ಮತ್ತೆ ಅವ್ರ ಸಹೋದರ ರೌಲ್ ಕ್ಯಾಸ್ಟ್ರೋ ರಕ್ಷಣಾ ಸಚಿವರಾಗಿದ್ರು. ದಾಳಿಗೆ ನೇರವಾಗಿ ಆದೇಶ ನೀಡಿದಂತಹ ಆರೋಪ ರೌಲ್ ಕ್ಯಾಸ್ಟ್ರೋ ಅವ್ರ ಮೇಲಿದೆ. ಆದ್ರೆ ಅವ್ರು ನೇರವಾಗಿ ಆದೇಶ ನೀಡಿಲ್ಲ ಅಂತ ಹೇಳ್ಕೊಳ್ತಾರೆ. ಮತ್ತೆ ಈಗ ಇದರ ಆಧಾರದ ಮೇಲೆ ಅವ್ರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈಗ ತನ್ನ ನಾಗರಿಕರ ಹತ್ಯೆಗೆ ಸೇಡನ್ನ ತೀರಿಸಿಕೊಳ್ಳಲಾಗಿ ಅಮೆರಿಕ ಹೇಳ್ತಾ ಇದೆ. ಆದ್ರೆ ಎಲ್ಲ ಯುಎಸ್ ಅಧ್ಯಕ್ಷರು ಕ್ಯೂಬಾಗೆ ಪ್ರತಿಕೂಲವಾಗಿದ್ದಾರೆ ಅಂತ ಹೇಳೋ ಹಾಗಿಲ್ಲ. 2014ರಲ್ಲಿ ಬರಾಕ್ ಒಬಾಮಾ ಕ್ಯೂಬಾದೊಂದಿಗೆ ಸಂಬಂಧವನ್ನ ಸುಧಾರಿಸೋದಕ್ಕೆ ಪ್ರಯತ್ನ ಪಟ್ಟರು. 2 ದೇಶಗಳು ರಾಯಭಾರ ಕಚೇರಿಗಳನ್ನ ಮತ್ತೆ ತೆರೆದವು. 2016ರಲ್ಲಿ ಒಬಾಮಾ ಅವರು ಕ್ಯೂಬಾಗ್ ಭೇಟಿಯನ್ನ ನೀಡ್ತಾರೆ.
ಸುಮಾರು 88 ವರ್ಷಗಳಲ್ಲಿ ಒಬ್ಬ US ಅಧ್ಯಕ್ಷರ ಮೊದಲ ಕ್ಯೂಬಾ ಭೇಟಿ ಅದಾಗಿತ್ತು. ಎರಡೂ ದೇಶಗಳ ನಡುವಿನ ಸಂಬಂಧಗಳು ಸಾಮಾನ್ಯ ಸ್ಥಿತಿಗೆ ಮರಳಬಹುದು ಅನ್ನೋ ಹಾಗಿತ್ತು. ಆದ್ರೆ ನಂತರ ಟ್ರಂಪ್ ಅಧಿಕಾರಕ್ಕೆ ಬರ್ತಾರೆ, ಮತ್ತೆ ನೀತಿ ಬದಲಾಯಿತು. ಟ್ರಂಪ್ ಆಡಳಿತ ಕ್ಯೂಬಾದ ಮೇಲೆ ಮತ್ತೆ ನಿರ್ಬಂಧಗಳನ್ನ ಬಿಗಿಗೊಳಿಸಿತು. ಕ್ಯೂಬಾ ವೆನೆಜುವೆಲಾದ ಸರ್ಕಾರವನ್ನ ಬೆಂಬಲಿಸ್ತಾ ಇದೆ, ಮತ್ತೆ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನ ಬೆಂಬಲಿಸ್ತಾ ಇದೆ ಅಂತ US ಆರೋಪ ಮಾಡಿತು. ಈಗ ಟ್ರಂಪ್ ಕ್ಯೂಬಾ ಮೇಲೆ ದಾಳಿಗೆ ರೆಡಿ ಆಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಅವ್ರ ಸರ್ಕಾರ ಕ್ಯೂಬಾವನ್ನ ರಾಷ್ಟ್ರೀಯ ಭದ್ರತೆಗೆ ಬೆದರಿಕೆ ಅಂತ ಹೇಳ್ತಾ ಇದೆ. ಕ್ಯೂಬಾ ರಷ್ಯಾ ಮತ್ತೆ ಚೀನಾದೊಂದಿಗೆ ನಿಕಟ ಸಂಬಂಧವನ್ನ ಹೊಂದಿದೆ ಅನ್ನೋದು ಅವ್ರ ಆರೋಪ ಆಗಿದೆ. ಇನ್ನು ಈ ನಡುವೆ ಗಯೇಸಾ ಕೋಲಾಹಲಕ್ಕೆ ಕಾರಣ ಆಗಿದೆ. ಇಲ್ಲಿ ಸರಳವಾಗಿದ್ದು ನಾವು ಹೇಳೋದಾದ್ರೆ ಇದನ್ನ ಕ್ಯೂಬನ್ ಮಿಲಿಟರಿ ಫೌಂಡೇಶನ್ ಅಂತ ಕರಿಬಹುದು. ಹೊರಗಿನಿಂದ ನೋಡಿದ್ರೆ ಇದು ಒಂದು ಕಾರ್ಪೊರೇಟ್ ಗುಂಪಾಗಿ ಕಾಣುತ್ತೆ, ಆದ್ರೆ ವಾಸ್ತವದಲ್ಲಿ ಇದನ್ನ ಮಿಲಿಟರಿ ಮತ್ತೆ ಕಮ್ಯುನಿಸ್ಟ್ ನಾಯಕತ್ವ ನಿಯಂತ್ರಿಸುತ್ತೆ. ಕ್ಯೂಬಾದ ಪ್ರಮುಖ ಹೋಟೆಲ್ಗಳು, ಪ್ರವಾಸೋದ್ಯಮ, ರೆಸಾರ್ಟ್ಗಳು, ಸಾಗಣೆ, ಆಮದು ರಫ್ತು, ಕರೆನ್ಸಿ ವಿನಿಮಯ ಕೇಂದ್ರಗಳು, ಬ್ಯಾಂಕಿಂಗ್ ಮತ್ತೆ ಇತರ ಪ್ರಮುಖ ವ್ಯವಹಾರಗಳನ್ನ ಮಿಲಿಟರಿನೇ ನಡೆಸುತ್ತೆ. ಇದು ಸರ್ಕಾರಕ್ಕೆ ಹತ್ತಿರ ಇರುವಂತಹ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರಿಂದ ಕೂಡಿದೆ ಅನ್ನುವಂತಹ ಆರೋಪ ಇದೆ. ಕ್ಯೂಬಾದ ಜನರು ವಿದ್ಯುತ್, ಔಷಧ ಮತ್ತೆ ಆಹಾರದ ಕೊರತೆಯಿಂದ ಬಳಲ್ತಾ ಇರುವಾಗ ಸರ್ಕಾರಕ್ಕೆ ಹೋಗ್ಬೇಕಾದಂತ ಹಣ ಈ ಸಂಸ್ಥೆಗೆ ಹೋಗ್ತಾ ಇದೆ ಅಂತ ಅಮೆರಿಕ ಆರೋಪ ಮಾಡ್ತಾ ಇದೆ. ಅಮೆರಿಕ ಈಗ ಹಲವು ವರ್ಷಗಳಿಂದ ಗಯೇಸಾ ಮೇಲೆ ನಿರ್ಬಂಧಗಳನ್ನ ಹೇರ್ತಾ ಇದೆ. ಟ್ರಂಪ್ ಜೊತೆಗೆ ಹೆಚ್ಚಾಗಿ ಮಾರ್ಕೊ ರೂಬಿಯೋ ಅವರ ಹೇಳಿಕೆಗಳಿರ್ತವೆ. ಇದಕ್ಕೆ ಬೇರೆನೆ ಒಂದು ರಾಜಕೀಯ ಅರ್ಥ ಕೂಡ ಇದೆ. ಸುಮಾರು 30 ಲಕ್ಷ ಕ್ಯೂಬನ್ರು ಅಮೆರಿಕದಲ್ಲಿ ವಾಸ ಮಾಡ್ತಿದ್ರು, ಮತ್ತೆ ಇದು ಫ್ಲೋರಿಡಾ ರಾಜಕೀಯದಲ್ಲಿ ಮಹತ್ವದ ವಿಷಯ ಆಗಿದೆ. ವಲಸೆ ಬಂದಂತ ಕ್ಯೂಬನ್ರು ರಾಜಕೀಯದಲ್ಲಿ ಒಂದು ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಕ್ಯಾಸ್ಟ್ರೋ ಸರ್ಕಾರದ ವಿರುದ್ಧದ ಅವ್ರ ಕೋಪ ಭಾವನಾತ್ಮಕವಾಗಿದ್ದು ಮಾರ್ಕೊ ರೂಬಿಯೋ ಈ ಒಂದು ರಾಜಕೀಯ ವಾತಾವರಣದಿಂದ ಹೊರಹೊಮ್ಮಿದ್ದಾರೆ. ರೂಬಿಯೋ ಮುಂದಿನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಮತ್ತೆ ರೂಬಿಯೋಗೆ ಶ್ರೀಮಂತ ಉದ್ಯಮಿಗಳ ಬೆಂಬಲ ಇದೆ. ಆದ್ರೂ ರೂಬಿಯೋ ತನ್ನ ಬೆಂಬಲ ನೆಲೆಯನ್ನು ವಿಸ್ತರಿಸೋದಕ್ಕೆ ಉದ್ದೇಶಿಸಿದ್ದಾರೆ. ಅದಕ್ಕಾಗಿನೇ ಅವರು ಈ ಒಂದು ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಯಾವಾಗ ಅಥವಾ ಯಾವ ರೀತಿಯ ದಾಳಿ ಸಂಭವಿಸುತ್ತೆ ಅನ್ನೋದು ಖಚಿತ ಇಲ್ಲ, ಆದ್ರೆ ಅದಕ್ಕೆ ತಯಾರಿ ಅಂತೂ ನಡೆದಾಗಿದೆ. US ಕಣ್ಗಾವಲು ವಿಮಾನಗಳು ಕ್ಯೂಬಾ ಮೇಲೆ ನೆದರಿಟ್ಟಿರುವಂತಹ ವರದಿಗಳಿವೆ. ಕ್ಯೂಬಾ 300 ಡ್ರೋನ್ಗಳೊಂದಿಗೆ ದಾಳಿಯನ್ನ ಮಾಡೋದಕ್ಕೆ ತಯಾರಿಯನ್ನ ನಡೆಸ್ತಾ ಇದೆ ಅನ್ನೋ ವರದಿಗಳು ಕೂಡ ಇವೆ. ವಾರದ ಹಿಂದಷ್ಟೇ CIA ನಿರ್ದೇಶಕರು ಕ್ಯೂಬಾಗೆ ಭೇಟಿ ನೀಡಿ ಅಲ್ಲಿನ ಅಧಿಕಾರಿಗಳನ್ನ ಭೇಟಿಯಾದ್ರು ಅನ್ನುವಂತಹ ಸುದ್ದಿಗಳು ಹರಡಿವೆ. ಕ್ಯೂಬಾದ ಇವತ್ತಿನ ಬಿಕ್ಕಟ್ಟು ಅಮೆರಿಕದ ಕಾರಣದಿಂದ ಉಂಟಾಗಿದೆ. ವೆನೆಜುವೆಲಾ ಮೇಲಿನ ದಾಳಿಯ ಮೊದಲು ಕ್ಯೂಬಾಗೆ ಸಾಕಷ್ಟು ತೈಲ ಬರ್ತಾ ಇತ್ತು, ಆದ್ರೆ ಈಗ ಅದು ಇಲ್ಲವಾಗಿದೆ. ರಷ್ಯಾ ಮತ್ತೆ ಚೀನಾ ತೈಲ ಪೂರೈಕೆ ಭರವಸೆಯನ್ನ ನೀಡಿದ್ವಾದ್ರೂ ಕೂಡ ಅದು ಸಾಧ್ಯ ಆಗಿಲ್ಲ. ರಷ್ಯಾ ಕೆಲ ತೈಲ ಟ್ಯಾಂಕರ್ಗಳನ್ನ ಕಳಿಸ್ತು, ಮತ್ತೆ ವಿದ್ಯುತ್ ಸಮಸ್ಯೆಯನ್ನ ನಿವಾರಿಸೋದಕ್ಕೆ ಚೀನಾ ಸೌರ ಫಲಕಗಳನ್ನ ಕೂಡ ಕಳಿಸ್ತು. ಆದ್ರೆ ಈ ನೆರವು ಸಾಕಾಗ್ಲಿಲ್ಲ. ಕ್ಯೂಬಾ ಮೇಲೆ ದಾಳಿ ನಡೆದ್ರೆ ರಷ್ಯಾ ಮತ್ತೆ ಚೀನಾ ನೆರವಿಗೆ ಬರ್ತವಾ ಅನ್ನೋದು ಈಗಿನ ಪ್ರಶ್ನೆ ಆಗಿದೆ. ವೀಕ್ಷಕರ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.